ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಭಗವಂತ ನಿಮ್ಮೆಲ್ಲರನ್ನು ಕಾಪಾಡಲಿ, ಸುಖವಾಗಿಡಲಿ ಅಂತ ಕೇಳ್ತಾ 12 ರಾಶಿಗಳ ಫಲಗಳನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅತಿಯಾದಂಥ ಸಾಲ ಬಾಧೆ ನಿಮ್ಮನ್ನು ಕಾಡ್ತಾ ಇದೆ ಅಂದಾಗ, ಎಷ್ಟು ದುಡಿದ್ರೂ ಸಾಲ ತೀರ್ತಾ ಇಲ್ಲ, ಕೇವಲ ಈ ಮಂತ್ರ ಸಹಿತವಾಗಿ ಮೀನಿಗೆ ಈ ಊಟವನ್ನು, ಎಕ್ಸ್ಪೆಷಲಿ ಈ ಊಟವನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮನೆಯ ಸದಸ್ಯರುಗಳು ಏನು ಮಾಡಬೇಕು ಈ ವಿಚಾರದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಭಾಳ ವಿಶೇಷವಾಗಿ ಯಾರು ವಿಪರೀತವಾದಂಥ ಸಾಲ ಬಾಧೆಯಿಂದ ಬಳಲ್ತಾ ಇದ್ದೀರೋ, ಈ ಕಾರ್ಯ ನಿಮಗೆ ತಕ್ಕ ಸಾಂತ್ವನ ಜೊತೆ ಸಾಲ ಬಾಧೆಯನ್ನು ಕಡಿಮೆ ಮಾಡೋದು ಸತ್ಯ. ಇದು ಮನೆಯವರ ಜೊತೆಗೆ ಕೈ ಜೋಡಿಸ್ಕೋಬೇಕು. ಹೇಗೆ, ಯಾವ ರೀತಿ, ಯಾವಾಗ ಮಾಡಬೇಕು, ಯಾವ ಒಂದು ಸನ್ನಿಧಾನದಲ್ಲಿ, ನಿಮಗೆಲ್ಲವನ್ನು ತಿಳಿಸ್ಕೊಡ್ತೇನೆ. ಕೊನೆಯ ಭಾಗದವರೆಗೂ ನೋಡಿ. ಮೊದಲು ಪಂಚಾಂಗ ಶ್ರವಣ, ತದನಂತರ 12 ರಾಶಿಗಳ ಫಲಾನುಫಲಗಳನ್ನು ತಿಳ್ಕೊಳ್ಳೋಣ. ಮೊದಲು ಈ ದಿನ ಸೋಮವಾರ ನೋಡಿ, ಭಾಳ ವಿಶೇಷವಾಗಿ ದಿನ ವಟ ಪೌರ್ಣಮಿ ಇರ್ತಕ್ಕಂಥ ದಿನ, ಭಾಳ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಒಂದು ಕೂಡ ಶುಕ್ಲ ಪಕ್ಷ, ಶುಕ್ಲ ಯೋಗ, ವಿಷ್ಟಿ ಹಾಗೆ ಭವಕರ್ಣ ಇರ್ತಕ್ಕಂಥದ್ದು. ಚಂದ್ರ ಮೂಲಾ ನಕ್ಷತ್ರ ಧನುರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ, ರಾಹುಕಾಲ ಬೆಳಗ್ಗೆ 7:27 9 ಗಂಟೆ 8 ನಿಮಿಷದವರೆಗೂ. ಯಮಗಂಡ ಕಾಲ ಬೆಳಗ್ಗೆ 10:49 ಮಧ್ಯಾಹ್ನ 12:30 ಗುಳಿಕ ಕಾಲ ಮಧ್ಯಾಹ್ನ 12:12 3:53 ಹಾಗೆ ಈ ದಿನದ ದುಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ, ಇದು ಮಧ್ಯಾಹ್ನ 12:52 1:48 ಉತ್ತಮ ಸಮಯವಿಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 8:13 9:09 ಕೂಡ. ಇದು ಉತ್ತಮ ಸಮಯವಲ್ಲ. ಚಂದ್ರ ಈ ದಿನ ಮೂಲಾ ನಕ್ಷತ್ರದಲ್ಲಿ ಹಾದು ಹೋಗ್ತಾ ಇದ್ದಾನೆ. ಪೌರ್ಣಮಿ ಸಮಯ ಕೂಡ. 9ರ ಸ್ಥಾನ ಚಂದ್ರ ಇರತಕ್ಕಂಥದ್ದು ಧನುರಾಶಿಯಲ್ಲಿ. 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯವಾದ್ದರಿಂದ ಮೊದಲು ಮೇಷರಾಶಿಯವರ ಫಲ ಯಾವ ರೀತಿ ಮೇಷರಾಶಿಯವ್ರಿಗಿರುತ್ತೆ. ಆದಷ್ಟು ಕೂಡ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ದೈವಿಕವಾಗಿರ್ತಕ್ಕಂಥ ಮನೋಭಾವತೆ ಜಾಸ್ತಿ ಇರುತ್ತೆ. ಸ್ವಲ್ಪ ತಿರುಗಾಟಗಳು ಕೂಡ ಬರುತ್ತೆ. ಯಾವುದೇ ವಿಚಾರಕ್ಕೂ ಕೂಡ ಯಾವುದೇ ಗಲಾಟೆ ಮತ್ತೊಂದು ಏನಾದರೂ ಆಗಿರಬಹುದು. ಇದನ್ನು ಮೇಷರಾಶಿಯವರು ಕೇವಲ ತಮ್ಮ ಮಾತು ಚಾಕಚಕ್ಯತೆಯಿಂದಲೇ ಎಲ್ಲವನ್ನ ಗೆಲ್ತಕ್ಕಂಥದ್ದು ತುಂಬ ಇದೆ. ವ್ಯಾವಹಾರಿಕವಾಗಿ ಹಿನ್ನಡೆ ಇರತಕ್ಕಂಥ ದಿನ ಆಗ್ತದೆ. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಮೇಷರಾಶಿಯವರಿಗೆ ಒಂದು ಸಾಧಾರಣ ದಿನ. ಬಟ್ ಆರೋಗ್ಯ ಖಂಡಿತ ಚೆನ್ನಾಗಿರುತ್ತೆ. ಸ್ವಲ್ಪ ಮಟ್ಟಿಗೆ ಮಕ್ಕಳ ಚಿಂತನೆಗಳನ್ನು ಮಾಡ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದರೆ ಶಿವನ ಆರಾಧನೆ ಶುಭವನ್ನು ಕೊಡುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಳಿತು ಆಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಷಭ ರಾಶಿಯವ್ರಿಗೆ ತನ್ನ ವರ್ತನೆಯಿಂದ ಮನೆಯವರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮತೆಯನ್ನು ಇರೋದಿಲ್ಲ. ತನ್ನ ವರ್ತನೆ ಸರಿ ಇಲ್ಲದ ಕಾರಣ, ಕೆಲವೊಂದು ಮಾತುಗಳು ಕಮ್ಯುನಿಕೇಷನ್ ಸರಿ ಇಲ್ಲದ ಕಾರಣ ನೆಮ್ಮದಿ ಕೆಡಿಸ್ಕೊಳ್ತಕ್ಕಂಥ ದಿನ ವೃಷಭ ರಾಶಿ. ಹಣಕಾಸು, ಫ್ಯಾಮಿಲಿ ಈ ವಿಚಾರದಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ಲದಲೇ ಇರತಕ್ಕಂಥದ್ದು ಕಾಣಿಸುತ್ತೆ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಸಾಧಾರಣವಾಗಿರ್ತಕ್ಕಂಥ ದಿನ. ವ್ಯಾಪಾರ ವಹಿವಾಟುಗಳು ತಕ್ಕ ಮಟ್ಟಿಗೆ ಇರ್ತದೆ. ಯಾರು ವೃಷಭ ರಾಶಿಯಲ್ಲಿದ್ದೀರೋ ತಾಳ್ಮೆಯ ವಾತಾವರಣದಿಂದ ಮಾತ್ರ ಈ ದಿನ ಅಟ್ಲೀಸ್ಟ್ ಒಂದು ಸಮಾಧಾನದ ವಾತಾವರಣ ಇರ್ತದೆ. ಇಲ್ಲಾಂದರೆ ಮನೆಯಿಂದ ದೂರ ಉಳಿತಕ್ಕಂಥ ಸನ್ನಿವೇಶ ಬರ್ತದೆ. ಬಟ್ ಭೂಮಿ ವಿಚಾರದಲ್ಲಿ, ಭೂಮಿ ಖರೀದಿ ಆ ಥರದ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಸಮಾಧಾನ ವಾತಾವರಣ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಓಂ ಸೋಂ ಸೋಮಾಯ ನಮಃ ಮಂತ್ರವನ್ನು ಜಪವನ್ನು ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡಿ, ಸ್ವಲ್ಪ ಸಾಂತ್ವನ ಸಿಗುತ್ತೆ. ಮಿಥುನ ರಾಶಿಯವರ ಫಲಾಫಲ ಹೇಗೆ?
ಹೇಗಿರುತ್ತೆ ಮಿಥುನ ರಾಶಿಯವರ ಫಲ? ಸೊ ಮಿಥುನ ರಾಶಿಯವರಿಗೆ ತನ್ನ ಮಾತೇ ಸಿದ್ಧಾಂತ, ತನ್ನ ನಾನು ಹೇಳಿದಾಗೆ ಬೇರೆಯವ್ರು ಕೇಳಬೇಕು ಅಂತಕ್ಕಂಥ ಮನೋಭಾವತೆ, ನಾನು ಮಾತಾಡಿದ್ದು ಓಕೆ ಇದೇ ಥರ ಇದೆ, ನಾನು ಅದನ್ನೇ ಒಳ್ಳೆಯದೇ ಹೇಳ್ತೀನಿ ಅಂತಕ್ಕಂಥ ಒಂದು ಅಹಂ ಇರತಕ್ಕಂಥ ದಿನ. ಇದು ಸ್ವಲ್ಪ ಮನೆಯವ್ರಿಗೆ ಇರುಸು ಮುರುಸನ್ನು ತರತಕ್ಕಂಥ ಸಾಧ್ಯತೆ ಮಿಥುನ ರಾಶಿಯವ್ರಿಗೆ ಬರುತ್ತೆ. ಬಟ್ ವಿಲ್ ಪವರ್ ಚೆನ್ನಾಗಿರುತ್ತೆ, ಯಾರು ಸಪೋರ್ಟ್ ಇಲ್ಲದಿರೋ ಪರವಾಗಿಲ್ಲ ನಾನು ಮಾಡ್ತೀನಿ ಅಂತಕ್ಕಂಥ ಮನೋಭಾವತೆ ಇರುತ್ತೆ ಯಾವುದಾದ್ರೂ ವಿಚಾರದಲ್ಲಾಗಿರುತ್ತೆ. ಕೆಲವೊಂದು ವಿಚಾರಗಳನ್ನು ನೀವು ಕೂಲಂಕುಷವಾಗಿ ಆಲೋಚನೆ ಮಾಡಿ ತಗೊಳ್ತಕ್ಕಂಥದ್ದು ಒಳ್ಳೆದಿದ್ದೀರ ಮಿಥುನ ರಾಶಿ. ಸುಮ್ಮನೆ ನನಗೆ ಧೈರ್ಯ ಇದೆ ಎಲ್ಲ ಮಾಡ್ತೀನಿ ಅಂತಕ್ಕಂಥ ಇದಕ್ಕಿಂತ ಮುಖ್ಯವಾಗಿ ಸಂಗಾತಿಯ ಸಪೋರ್ಟ್ಸ್ ಭಾಳ ಅವಶ್ಯಕವಾಗಿ ಬೇಕಾಗ್ತದೆ. ನಾನು ಅಂತಕ್ಕಂಥ ಅಹಮ್ಮನ್ನು ಕಡಿಮೆ ಮಾಡ್ಕೊಂಡು ಹೋದರೆ ಈ ದಿನ ಶುಭ. ಕಟಕ ರಾಶಿಯವರ ಫಲಾಫಲ ಹೇಗೆ? ಸೊ ಕಟಕ ರಾಶಿಯವರು ಸ್ವಲ್ಪ ಮಟ್ಟಿಗೆ ಹಣಕಾಸು ವಹಿವಾಟುಗಳು ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ, ನಷ್ಟದಾಯಕವಾಗಿರ್ತಕ್ಕಂಥ ದಿನ, ಸಾಲದ ಒಂದು ಬಾಧೆಗಳು ಕಾಡ್ತಕ್ಕಂಥರುತ್ತೆ, ಇಲ್ಲ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣ್ತಕ್ಕಂಥ ದಿನವಾಗ್ತದೆ. ತಂದೆಯೊಟ್ಟಿಗೆ ವ್ಯಾಜ್ಯಗಳು ಬೇಡ. ಸಾಧ್ಯವಾದರೆ ಈ ದಿನ ಸೂರ್ಯನಿಗೆ ಪ್ರಥಮವಾಗಿ ಸಾಸಿವೆ ಸಮೇತ ಅರ್ಘ್ಯವನ್ನು ಕಟಕ ರಾಶಿಯವರು ಕೊಡಿ. ಓಂ ಭಾಸ್ಕರಾಯ ನಮಃ ಮಂತ್ರ ಹೇಳ್ತಾ ಸೂರ್ಯನಿಗೆ ಅರ್ಘ್ಯ ಪ್ರಧಾನವಾಗಿ ಕೊಡ್ತಕ್ಕಂಥದ್ದು ಅವಶ್ಯಕ. ಇಲ್ಲಾಂದರೆ ಸ್ವಲ್ಪ ನಷ್ಟದಾಯಕವಾಗಿರ್ತಕ್ಕಂಥ ಪ್ರವೃತ್ತಿ ಬೆಳೆದ್ಬಿಡುತ್ತೆ. ಸ್ವಲ್ಪ ಎಚ್ಚರ. ಸಿಂಹರಾಶಿಯ ಫಲಾಫಲ ಹೇಗೆ? ಬುದ್ಧಿವಂತಿಕೆಯಿಂದ ಲಾಭವನ್ನು ಮಾಡ್ತಕ್ಕಂಥದ್ದೇ ಈ ದಿನ ಸಿಂಹರಾಶಿಯವರ ತತ್ವ. ಆಧ್ಯಾತ್ಮಿಕ ಜ್ಞಾನ ಇರ್ತದೆ, ಒಲವುಗಳಿರುತ್ತೆ, ಕೋಪದಿಂದಲೂ ಕೂಡ ಶುಭವನ್ನು ನೋಡ್ತಕ್ಕಂಥ ದಿನ ಈ ಸಿಂಹರಾಶಿಯವರ ದಿನ. ವಿದ್ಯಾರ್ಥಿಗಳಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನ. ವಿಲ್ ಪವರ್ ಇರುತ್ತೆ, ರಾಜಕೀಯವಾಗಿರ್ತಕ್ಕಂಥ ಮನೋಭಾವತೆ ಇರುತ್ತೆ, ಖಂಡಿತ ಶುಭವಿದೆ, ತೊಂದರೆ ಇಲ್ಲ, ನಥಿಂಗ್ ಟು ವರಿ ಸಿಂಹರಾಶಿಯವರು. ಕನ್ಯಾ ರಾಶಿಯವ್ರಿಗೂ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ಒಂದು ಸಂಸ್ಥೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಏನಾದರೂ ವಿಶೇಷವಾಗಿ ಮಾಡಬೇಕು ಅಂತಕ್ಕಂಥ ಮನೋಭಾವತೆ, ಲಾಭವನ್ನು ನೋಡ್ತಕ್ಕಂಥದ್ದು, ಆಸ್ತಿಯ ವಿಚಾರದಲ್ಲಿ ಲಾಭ ಬರ್ತಕ್ಕಂಥದ್ದು ಖಂಡಿತವಾಗಿ ಕನ್ಯಾ ರಾಶಿಯವ್ರಿಗೊಂದು ಶುಭದ ಕಾಲದಲ್ಲಿ ಒಂದು ಕೂಡ. ಜೊತೆಗೆ ಸ್ವಲ್ಪ ಮಟ್ಟಿಗೆ ಶ್ರಮದಾಯಕವಾಗಿರ್ತಕ್ಕಂಥ ವಾತಾವರಣ ಇರತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕೇವಲ 9 ವರ್ಷದ ಒಳಗಿನ ಮಕ್ಕಳಿಗೆ ಸ್ವಲ್ಪ ಬಾಳೆಹಣ್ಣನ್ನು ಹಂಚತಕ್ಕಂಥ ಕೆಲಸವನ್ನು ಮಾಡಿಕೊಳ್ಳಿ, ಅದರಿಂದ ಶುಭದಾಯಕ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದು ಇರ್ತದೆ. ಹಾಗೆ ತುಲಾರಾಶಿಯವರ ಇದರಿಂದ ಫಲಾಫಲ ಹೇಗೆ? ಸೊ ತುಲಾರಾಶಿಯವರ ಫಲವನ್ನು ನೋಡಿದಾಗ ಖಂಡಿತವಾಗಿ ಪ್ರಯಾಣಗಳು ಬರತಕ್ಕಂಥ ಸಾಧ್ಯತೆಯನ್ನೇ ತೋರಿಸುತ್ತೆ. ಅದರಿಂದ ಲಾಭ, ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ಲಾಭ, ಆಧ್ಯಾತ್ಮಿಕವಾಗಿರ್ತಕ್ಕಂಥ ಲಾಭ, ತುಲಾರಾಶಿಯವ್ರಿಗೂ ಕೂಡ ಶುಭದಾಯಕವಾಗಿರ್ತಕ್ಕಂಥ ದಿನವೇ ಕೂಡ. ವ್ಯಾವಹಾರಿಕ ಕೂಡ ಸ್ವಲ್ಪ ಮಟ್ಟಿಗೆ ಶುಭದಾಯಕವಾಗಿರ್ತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ. ತುಲಾರಾಶಿಯವರು ಕೂಡ ಖಂಡಿತವಾಗಿ ಲಾಭವಿದೆ. ಗಣೇಶನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ, ಸಾಕು, ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯ ಫಲಾಫಲ. ಹೆಸರು, ಕೀರ್ತಿ, ಪ್ರತಿಷ್ಠೆ. ನಾನು ಹಿಂಗೆ ಮಾಡಿದೆ, ಯಾಕಾಗಲಿಲ್ಲ, ಅದು ನಾನು ಮಾಡಿರ್ತಕ್ಕಂಥ ಕೆಲಸ, ಈ ಒಂದು ಮಾತುಗಳು ಗಡಸಿನ ಮಾತುಗಳು ಬರುತ್ತೆ. ಸಮಸ್ಯೆ ನಡುವೆ ಲಾಭವನ್ನು ಕಾಣ್ತಕ್ಕಂಥ ದಿನ ಈ ವೃಶ್ಚಿಕ ರಾಶಿಯವ್ರಿಗೆ. ರಾಜಕೀಯವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗ್ತದೆ. ಸಣ್ಣ ಪುಟ್ಟ ಕುಟುಂಬದ ವ್ಯಾಜ್ಯಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಅದಕ್ಕೋಸ್ಕರ ನೀವು ಕೂಡ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಳಿ, ವೃಶ್ಚಿಕ ರಾಶಿಯವರು, ಒಳ್ಳೆಯದಾಗುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ಸೊ ಧನುರಾಶಿಯವರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತಕ್ಕಂಥದ್ದು ಆಗ್ತದೆ. ಸಂಗಾತಿಯೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಕೋಬೇಕು ಅಂತಕ್ಕಂಥ ವಿಚಾರದಲ್ಲಿ ತಾವಿರ್ತೀರ, ಅಲ್ಲಿ ಸ್ವಲ್ಪ ಎಡುವತಕ್ಕಂಥ ಸಾಧ್ಯತೆ ಬರ್ತದೆ. ಬಿಸ್ನೆಸ್ಸಲ್ಲಿ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾಫಲ ಬರುತ್ತೆ. ಕೆಲವೊಂದು ಸ್ನೇಹಿತರು ನಿಮಗೆ ಮೋಸ ಮಾಡ್ತಕ್ಕಂಥ ಸನ್ನಿವೇಶ ಧನುರಾಶಿಯವರಿಗೆ ತೋರಿಸುತ್ತೆ. ತಂದೆಯೊಟ್ಟಿಗಿನ ವ್ಯಾಜ್ಯಗಳು ಬೇಡ, ತಂದೆಯೊಟ್ಟಿಗಿನ ಮನಸ್ತಾಪಗಳು ಬೇಡ. ಕೇವಲ ನೀವು ಕೂಡ ಶಿವನ ಆರಾಧನೆಯಷ್ಟೇ ನಿಮಗೆ ಶುಭದಾಯಕವಾಗ್ತದೆ. ಮಕರ ರಾಶಿ ಸ್ವಲ್ಪ ಎಚ್ಚರ, ಕಾಲಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶ ಇದೆ. ಇನ್ಫೆಕ್ಷನ್ಸ್, ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದು ಸಾಧ್ಯತೆ ಬರ್ತದೆ. ಅನ್ನೆಸಸರಿಯಾಗಿ ತಾವು ಯಾರೊಟ್ಟಿಗೂ ವ್ಯಾಜ್ಯಗಳನ್ನು ಮಾಡ್ಕೋಬೇಡಿ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಅಗತ್ಯವಾಗಿ ಗಣಪತಿಗೆ ಗರಿಕೆ ಆರವನ್ನು ಹಾಕಿ ಸ್ವಲ್ಪ ಬಿಳಿ ಎಳ್ಳನ್ನು ನೀರಲ್ಲಿ ವಿಸರ್ಜನೆಯನ್ನು ಮಾಡ್ತಕ್ಕಂಥದ್ದು ಅವಶ್ಯಕ. ಇಲ್ಲಾಂದರೆ ಸ್ವಲ್ಪ ಸಮಸ್ಯೆದಾಯಕವಾಗಿರೋದ್ರಿಂದ ಶಾಂತದ ರೀತಿಯಿಂದ ವರ್ತನೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಕುಂಭರಾಶಿಯ ಫಲಾಫಲ. ಕುಂಭರಾಶಿಯವರಿಗೆ ಒಳ್ಳೆಯದೇ ಇದೆ, ಲಾಭ ಬರುತ್ತೆ, ವ್ಯಾಪಾರದಲ್ಲಿ ಲಾಭ ಇದೆ,
ಪ್ರೀತಿಪಾತ್ರರಿಂದ ಶುಭ ಲಾಭವಿರ್ತಕ್ಕಂಥದ್ದಿದೆ. ಜೊತೆಗೆ ನಿಮ್ಮ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಸ್ನೇಹಿತರ ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಕೂಡ ಜಾಸ್ತಿ ತೋರಿಸುತ್ತೆ. ರಾಜಗಾಂಭೀರ್ಯವಾಗಿರ್ತಕ್ಕಂಥ ಲಾಭ ಇರ್ತಕ್ಕಂಥದ್ದು ಕುಂಭರಾಶಿಯವ್ರಿಗಿದೆ. ವ್ಯಾವಹಾರಿಕವಾಗಿ ಕೂಡ ಲಾಭದಾಯಕವಾಗಿರ್ತಕ್ಕಂಥದ್ದಿದೆ. ಒಳ್ಳೆಯದಾಗಲಿ. ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವ್ರಿಗೆ ಜಮೀನಿನ ವಿಚಾರದಲ್ಲಿ ಏನಾದರೂ ಕೋರ್ಟ್ ಕಚೇರಿ ವಿಚಾರದಲ್ಲಿ ಸಮಸ್ಯೆ ಇತ್ತು, ಜಮೀನಿನ ವಿಚಾರದಲ್ಲಿ ಅದು ಗೆಲುವಾಗ್ತಕ್ಕಂಥ ಸಾಧ್ಯತೆಗಳನ್ನು ಜಾಸ್ತಿ ತೋರಿಸುತ್ತೆ. ಶತ್ರುವಿನ ಮೇಲೆ ಜಯವನ್ನು ಸಾಧಿಸ್ತಕ್ಕಂಥ ದಿನ. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಅದನ್ನು ಹೊರತುಪಡಿಸಿದ್ರೆ ಮೀನರಾಶಿಯವರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಗಳು. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಅಧಿಕ ಬಾಧೆ ಇದೆ, ಸಾಲ ಬಾಧೆ ಇದೆ ಎಂದಾಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ನೀವು ಇದಕ್ಕೆ ಭಾಳ ಮುಖ್ಯವಾಗಿ 108 ಗೋಧಿಯ ಉಂಡೆಗಳನ್ನು ಮಾಡ್ಕೊಳ್ಳಿ. ಗೋಧಿ ಹಿಟ್ಟಿನಿಂದ ಉಂಡೆಯನ್ನು ಮಾಡಿಕೊಂಡು ಓಂ ರೀಂ ನಮಃ ಅಂತ ಮೀನುಗಳಿಗೆ ಆಹಾರವನ್ನು ಹಾಕಬೇಕು. ಇದು ಅವಶ್ಯಕ. ವಾರ ತಿಥಿ ನಕ್ಷತ್ರ ಏನೂ ಬೇಕಾಗಿಲ್ಲ, ಯಾವ ದಿನ ಆದರೂ ಆಗಲಿ. ನೀವೇನಾದರೂ ಹೊರಗಡೆ ಹೋಗಿದ್ದೀರಾ, ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋಗಿದ್ದೀರಾ, ಅಥವಾ ಎಲ್ಲಿ ನದಿಯ ತೀರದಲ್ಲಿದ್ದೀರಾ, ಮೀನುಗಳಿದೆ, ಎಲ್ಲೋ ಕೆರೆನೋ ಮತ್ತೊಂದು ಎಲ್ಲಾದರೂ ಆಗಿರ್ಬೋದು, ಕೇವಲ ಗೋಧಿಯ ಉಂಡೆ, ಮಂತ್ರ ಓಂ ರೀಂ ನಮಃ. ಹಾಗೆ ಮನೆಯ ಸದಸ್ಯರು ಈ ಸಾಲವನ್ನು ತೀರಿಸಲೇಬೇಕು, ಸಾಲ ತೀರಬೇಕು ಅಂತಕ್ಕಂಥದ್ದು ಆ ಮನೆಯ ಸದಸ್ಯರು ಕನಿಷ್ಠ ಪಕ್ಷ 5 ಗುರುವಾರಗಳಂದು ಮನೆಯ ಮುಂಭಾಗದಲ್ಲಿ, ಹಿಂಭಾಗಲ್ಲ, ಮನೆಯ ಮುಂಭಾಗದಲ್ಲಿ ಇರುವೆ ಗೂಡಿಗೆ ಸಕ್ಕರೆಯನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡೋದು ಮನೆಯ ಎಲ್ಲ ಸದಸ್ಯರು ಕೂಡ. ಇದರಿಂದ ಅಧಿಕವಾಗಿರ್ತಕ್ಕಂಥ ಸಾಲ ತೀರಿ ಶುಭವಾಗ್ತಕ್ಕಂಥದ್ದು ಇರುತ್ತೆ. ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.